ಕರ್ನಾಟಕದಾಗ ಇದ್ದವ್ರು ಪ್ರತಿಯೊಬ್ರು ಕೇಳಿರ್ತೀರಿ. ಮೂಕನಾಗಬೇಕು ಜಗದೊಳು ಜ್ವಾಕ್ಯಾಗಿರಬೇಕು. ಪುರಾಣಕ್ಕೆ ಹೋಗಿ ಲಗ್ನಾಗ್ಯಾರ. ಎಷ್ಟು ಮಂದಿ ಹಳೆಯವನೇ ಅವೇನು ಸಂಗೀತ ಕಲ್ತವ ಅಲ್ಲ, ಸುಮ್ನೆ ಹೋಗೋಗುತ್ತೆ ಆಡ್ಕೋತ ಹೋಗವ. ಮತ್ತ ಅಮೇರಿಕಕ್ಕೆ ಹೋಗಿ ಅಕ್ಕ ಮಹಾದೇವಿ ಸಂಸ್ಥೆ ಒಳಗ ನನ್ನ ಮಾವ ಅಂತ ಕರಿತಿದ್ದ. ಬಡವನ್ ಹೆಂಡತಿ ಚೆಲುವಿಗಿದ್ರ ಬಡ್ಡಿ ಕೊಡ್ತಾರೋ. ಉಡಾಳು ಅಡ್ಡೆ ಐತೆ, ಚಲೋನು ಅಡ್ಡೆ ಐತವ. ಗಡ್ಕೋಳು ಮಡಿವಾಳೇಶ್ವರ ಸಾಹಿತ್ಯ ಒಂದು ಬಾಳ ವೈಭವದಿಂದ ಹಾಡ್ತಿದ್ದವ. ಯಾವ ವಯಸ್ಸಾಗ ತಿರ್ಕೊಂಡ್ರ ಅವ್ರು? ಯಾಕ ಕರ್ಕೊಂಡ್ ಹೋದ್ರು? ಇಲ್ಲಿಂದ ಎಲ್ಲಿ ಹೋದ್ರು? ಯಾವ ಊರಿಗೆ ಹೋಗ್ಯಾರ? ಈ ಊರ್ ಬಿಟ್ಟು ಹೋಗೋ ಟೈಮಿಗೆ ವಯಸ್ಸಾಗಿ ಎಷ್ಟಾಗಿತ್ತು ಅವ್ರಿಗೆ? ಹೆಂಡತಿ ಹೆಸರೇನು? ಇಬ್ರು ಹೆಂಡತಿ ಹೆಸರೇನು? ನಾವು ಹಳ್ಳಿಗನ್ನಡ ಓದ್ತಿದ್ದೆ, ಮಿಷನ್ ಬಿಚ್ಚಿ ಹೊಸ ಜೋಡಿಸ್ತಿದ್ದ. ನಿಮ್ ಊರಿಗೆ ಹಂದಿಗ್ನೂರ್ ಅಂತ ಯಾಕೆ ಕರೀತಾರ? ಅವ್ರಣ್ಣ ಶರೀರನ ಇದಕ್ಕ BLD ದಾನ ಮಾಡದ. ರೇವಣಸಿದ್ದರು ಹುಟ್ಟಿಂದ ಕೊಲ್ಲಾಪುರ ಮಹಾಲಕ್ಷ್ಮಿಯಲ್ಲಿ ಖಡ್ಗ ಭಿಕ್ಷೆ ನೀಡ್ತಾರ. ಕುಂಡಿ ನೋಡಿ ಮಣಿ ಹಾಕುವರಣ್ಣ, ಸುಳ್ಳ ಸಾಕ್ಷಿಗಳ ಹೇಳವಾಗ ಮಚ್ಚಲೆ ಹೊಡಿರಿ ಇವಾಗ. ಮಹಂತ ಮಡಿವಾಳಿನ ತವ್ರ ಮನಿ ಯಾವದಪ್ಪ ಹಂದಿಗನೂರ ಅಂತ ಹೇಳ್ತಾರ. ಮತ್ತೆ ಇದೇ ಊರೊಳಗೊಬ್ರು ರವಿ ಹಂದಿಗನೂರ ಅಂತಂದ್ರೆ ಜನಪದ ಕಲಾವಿದರು ಅನ್ಬೋದು, ತತ್ವ ಪದಗಳನ್ನು ಹಾಡ್ತಿದ್ರು, ಗಜಲ್ ಹಾಡುಗಳನ್ನು ಹಾಡ್ತಾ ಇದ್ರು. ಅವರು ಇದೇ ಊರಿನವರು. ಮತ್ತು ಅವ್ರಿಗೆ ಇಲ್ಲೇ ಮಣ್ಣು ಮಾಡಿದಾರ, ಅಂದ್ರೆ ಇಲ್ಲೇ ಅವರ ಸಮಾಧಿ ಅದ. ಆದ್ರೆ ಅವ್ರ ಸಮಾಧಿ ಪರಿಸ್ಥಿತಿ ಹೆಂಗದಂದ್ರೆ ನಮ್ಗೆ ಗೊತ್ತೇ ಆಗಲ್ಲ. ಇವ್ರು ಗಾಯಕರ ಒಂದು ಸಮಾಧಿ ಈ ರೀತಿ ಇರ್ತದಂದು. ಈ ದೇಶದ ಪ್ರಜೆಗಳನ್ನ ಇವರು ಕೆಲಸಗಾರರು. ಒಬ್ಬ ಪ್ರಧಾನಿ ಹಿಡ್ಕೊಂಡು ಮುಖ್ಯಮಂತ್ರಿ ಹಿಡ್ಕೊಂಡು ಇವರು ಕೆಲಸಗಾರರು. ಇದು ನಮ್ಗೆ ಗೊತ್ತಿರಲಿಲ್ಲ, ಇವರೇ ಮಾಲಕರನ್ನು ತಿಳ್ಕೊಂಡಿದ್ದೇವೆ ನಾವು. ಬಹುಶಃ ಇದು ಈ ನಾಡಿನ ಸಮಸ್ತ ಜನತೆಗೆ ಇವರು ಕೆಲಸಗಾರರನ್ನು ಯಾವ ಮಟ್ಟಕ್ಕೆ ಇಡಬೇಕನ್ನುವ ಒಂದು ವ್ಯವಸ್ಥೆಯನ್ನು ಈ ಸಮಾಜ ಆಗಲಿ, ಈ ದೇಶದ ಮಹಾಜನತೆ ಆಗಲಿ ಅರ್ಥ ಮಾಡ್ಕೊಂಡ್ರೆ ಸಾವಿರಕ್ಕೆ ಆಶೆ ಬಿದ್ದು ಇವರೆಲ್ಲ ಹಿಂದಿನ ಕಾಲದೊಳಗೆ ಅಂದ್ರೆ ಬಾಳೆ ಇದೊಂದು 30-40 ಇಯರ್ಸ್ ಬ್ಯಾಕ್ ಇರ್ಬೋದು ಅಂತ ಅನ್ಕೋತೀನಿ ನಾನು. ಬಡವನ್ ಹೆಂಡತಿ ಚೆಲುವಿಗಿದ್ರ ಬಡ್ಡಿ ಕೊಡ್ತಾರೋ ಲೆಕ್ಕಪ್ಪ. ಇವರು ಎಲ್ಲಾ ನ್ಯೂಸ್ ಚಾನಲ್ದಾಗ ಹೋಗಿದಾರ. ಕರ್ನಾಟಕದಾಗ ಇದ್ದವ್ರು ಪ್ರತಿಯೊಬ್ರು ಕೇಳಿರ್ತೀರಿ. ಅದು ನಮ್ಮ ವಾರ್ಗಿದವ್ರಾಯ್ತು, ಹಿಂದಿನವ್ರಾಯ್ತು, ಇವಾಗಿನ ಹುಡುಗರು ಕೇಳಗತ್ತಿರ್ಬೇಕು. ಅದು ಯಾವ ಸಾಂಗ್ ಅಂತಂದ್ರೆ ಮೂಕನಾಗಬೇಕು ಜಗದೊಳು ಜಾಕೆ ಆಗಿರ್ಬೇಕು ಅಂತ ಸಾಂಗ್ ಐತಿ ನೋಡು. ಹಾಡಿದವ್ರು ಇವರು, ಆದ್ರೆ ಅದು ಸಾಹಿತ್ಯ ಬೇರೆದವ್ರದೈತಿ. ಕಡ್ಕೋಳ ಮಡಿವಾಳಪ್ಪನವ್ರದ್ದು ಅದು ಸಾಹಿತ್ಯ. ಹಾಡಿದವ್ರು ಇವ್ರು ಯಾವ ಒಂದು ಹಾಡು ಹಾಡಿದ್ರಲ್ಲ ಆ ಒಂದು ಹಾಡು ಭಾಳ ವೈರಲ್ ಆಗೈತಿ. ಅದು ಆದ ಬಳಿಕ ಮಚ್ಚಿಲಿ ಹೊಡಿಬೇಕಂತ ಸಾಂಗ್ ಹಾಡಿದ್ರ. ಅದು ಅವಾಗ ಭಾಳ ವೈರಲ್ ಆಗ್ಯದಂತ. ನಾ ಸಣ್ಣ ಕ್ಲಿಪ್ಸ್ ಹಾಕಿರ್ತೀನಿ, ನೋಡಿರತ್ತ ಅನ್ಕೋತೀನಿ. ಇವರು ಇದೇ ಊರ್ದವ್ರು ಅಂತ ನನಗೆ ಇಲ್ಲಿ ಬಂದ್ಮೇಲೆ ಗೊತ್ತಾಯ್ತು. ಪ್ರಾಪರಾಗಿ ಇವ್ರ ಬಗ್ಗೆ ಮಾಹಿತಿ ಸಿಗಲ್ಲ, ಅವ್ರ ಬಗ್ಗೆ ಡೀಟೇಲ್ ಆಗಿ ಗೊತ್ತಾಗತ್ತಾರ. ಬರ್ರಿ ನೋಡಮ್ರಿ ಮಾತಾಡ್ಸಮು. ಇಲ್ಲಿ ಒಳಗೆ ಅಣ್ಣಗಳು ಹೋಗಿದಾರ, ಅವ್ರು ಏನೋ ಮಾತಾಡ್ಸಕತ್ತಾರ. ಸ್ವಲ್ಪ ಅವ್ರಿಗೆ ಏನೋ ಕಿವಿ ಕೇಳಿಸಲ್ಲ ಸರಿಯಾಗಿ. ಬರ್ರಿ, ವಯಸ್ಸಾದಂಗೆ ಕಾಣಿಸ್ತಾವ ಅಜ್ಜರ್ಗ. ಆರಾಮಿದ್ದೀರಿ? ಬಹಳ ತಿಳಿವನ್ ಮನುಷ್ಯ. ಇದನ್ನ ಮಾಡ್ಬೇಕು, ಮಿಷನ್ ಬಿಚ್ಚಿ ಹೊಸ ಜೋಡಿಸ್ತಿದ್ದ. ಮತ್ತ IT ಕಾಲೇಜ್ ಅಲ್ಲಿ ಡಂಬಳಕ್ಕಿದ್ದಲ್ಲ, ಡಂಬಳ ಜಗದ್ಗುರು ಬತ್ತಕ್ಕಿದ್ದಲ್ಲಿ ಅಲ್ಲಿ ಶಿಕ್ಷಕ ತೋಣಿದ್ರು ಅವನ್ನ. ಮತ್ತ ಅದು ಮುಂದ್ಗಡೆ ಸಂಸ್ಥಾ ಹೋಗಿ ಗೌರ್ಮೆಂಟ್ ಐತಲ್ಲ ತೆಗೆದ್ರು ಇವನ್ನ. ಹೆಂಡತಿ ಹೆಸರು? ಇಬ್ರು ಹೆಂಡತಿ ಹೆಸರೇನು? ಒಬ್ಬಕ್ಕಿ ರಾತಮ್ಮ, ಸುಮಂಗಲ. ಮೀನಾಕ್ಷಿ ಆತ, ಸುಮಂಗ್ಲ ಅಲ್ಲತ. ಮೀನಾಕ್ಷಿ. ಒಬ್ಬರ ಹೆಸರು ಮೀನಾಕ್ಷಿ. ಈ ಊರ್ ಬಿಟ್ಟು ಹೋಗೋ ಟೈಮಿಗೆ ವಯಸ್ಸಾಗಿ ಎಷ್ಟಾಗಿತ್ತು ಅವ್ರಿಗೆ? ಈ ಊರ್ ಬಿಟ್ಟು ಹೋಗುದ? ಊರ್ ಬಿಟ್ಟು ಹೋಗ್ಯಾಕ ವಯಸ್ಸಂಗ ಅಷ್ಟೇ 20-25 ಇರ್ಬೇಕು. ಇಲ್ಲಿಂದ ಎಲ್ಲಿ ಹೋದ್ರು? ಯಾವ ಊರಿಗೆ ಹೋಗ್ಯಾರ? ಗದಗ. ಅಲ್ಲಿಗೆ ಯಾಕೆ ಹೋದ್ರು? ಗದಗ ಅವ್ರ ತೋಟದ ಜಗತ್ತುಗಳು ಕರ್ಕೊಂಡು ಹೋದ್ರು. ಇಲ್ಲಿ ಬಂದು ಯಾಕೆ ಕರ್ಕೊಂಡು ಹೋದ್ರು? ಅವ್ರ ಹಾಡುವ ಗಾಡಿಗೆ ಮೆಚ್ಚಿ. ಅವ್ರ ಮೊದ್ಲೇ ಹಾಡು ಹಾಡ್ತಿರು? ನನ್ನ ವಯಸ್ಸಿದ್ದಾಗ ಹಾಡು ಹಾಡ್ತಿರು? ಅಲ್ಲ, ಅವ್ರ ಹಾಡುಗಾರಿಕೆ ಮೆಚ್ಚಿ ಜಗದ್ಗುರುಗಳು ಅವನ್ನ ಕರ್ಕೊಂಡು ತಮ್ಮ ಸಂಸ್ಥಾದೊಳಗೆ ಇಟ್ಕೊಂಡಿದ್ರು. ನಮ್ಮ ಇವರು ಯಾರು ಡಂಬಳ ಜಗದ್ಗುರು ಸಿದ್ಧಲಿಂಗ ಶಿವಾಚಾರ್ಯ ಅಲ್ಲಿದ್ದ. ಮತ್ತಿಲ್ಲಿ ಊರು ಪುರಾಣಕ್ಕೆ ಹೋಗಿ ಒಂದು ಲಗ್ನ ಅಲ್ಲ. ಪುರಾಣಕ್ಕೆ ಹೋಗಿ ಲಗ್ನ ಆಗ್ಯಾರ. ಭಾರಿ ಹುಡುಗಾಟಿಗೆ ಸುಳಿ ಮಗ ಬಂದ. ಉಡಾಳಿದ್ರು? ಉಡಾಳು ಅಡ್ಡೆ ಐತೆ, ಚಲೋನು ಅಡ್ಡೆ ಐತವ. ನಿಮ್ ಸಂಗಟ ಹೆಂಗಿದ್ರು? ಇಲ್ಲಿ ಅಷ್ಟವ್ರು ಪ್ರಚಾರ ಬೆಳಿಲಿಲ್ಲ. ಯಾಕೆ ಉಡಾಳ ಅಂತ ಅನಿಸ್ತಿದ್ರು. ಓಡಾಡತ್ತೀರ ಅವಾಗ ಆಯ್ತಾ, ಓಡಾಡ್ತಿದ್ರು. ಆ ಕಡೆ ಮುಂದೆ ಸುಧಾರಿಸ್ತ. ಅವೇನು ಸಂಗೀತ ಕಲ್ತವ ಅಲ್ಲ, ಕಲಿದ ಹಾಡುಗಾರಿಕೆ. ಅವನು ಮೊದಲೇ ಅವನು ದೇಹ ಪರಮಾತ್ಮ ಕೊಟ್ಟಂತ ವಿದ್ಯೆ ಅದು.
ಪರಮಾತ್ಮನ ಕೊಟ್ಟು ಕಳ್ಸ್ಯಾನ ಅವನಿಗೆ ವಿದ್ಯೆ. ಹಾ ವಿದ್ಯೆ ಕಲ್ತಿದ್ದ ಅವ, ಸಾಲಿ ಕಲ್ತಿಲ್ಲ, ಸಂಗೀತ ಸಾಲಿ ಇಟ್ಟೆ ಮ್ಯಾಟ್ರಿಕ್ದಾಗ ಕಲ್ತಿದ್ದ. ಸುಮ್ಮನೆ ಹಾಡ್ಕೊತ ಎಲ್ಲಿ ಹಾಡುದು, ಸುಮ್ಮನೆ ಹೋಗೋಗುತ್ತೆ ಹಾಡ್ಕೊತ ಹೋಗವ, ರಸ್ತೆ ಹಿಡಿದು ಏ ರವಿ ಇದೊಂದು ಪದ ಹಾಡಪ್ಪ ಅಂತ ಹಾಡಕ್ ಚಲೋನೆ. ಕುತ್ತಲ್ಲಿ ನಿಂತಲ್ಲಿ ಎಲ್ಲ ಕಡೆ ಹಾಡವನೆ. ಗಡ್ಕೋಳು ಮಡಿವಾಳೇಶ್ವರ ಸಾಹಿತ್ಯ ಒಂದು ಭಾಳ ವೈಭವದಿಂದ ಹಾಡ್ತಿದ್ದವ. ಕಡ್ಕೋಳು ಮಡಿವಾಳ ಪತ್ಕಿ ಜೇವೂರಿ ತಾಲೂಕು ಕಡ್ಕೊಳ್ತದಲ್ಲ, ಅಲ್ಲಿ ಕಾರ್ಯಕ್ರಮಕ್ಕೆ ಬರವ. ಚಿಳಿಮಗೇರಿ ಬರವ, ಅಲ್ಲಿ ಅಫಜಲ್ಪುರ್ ತಾಲೂಕು. ಅಫಜಲ್ಪುರ್ ತಾಲೂಕು ಐತಲ್ಲ, ಗುಡ್ಡ ಐತಲ್ಲ ಒಂದು ಚಿಳಿಮಗೇರಿ ಗುಡ್ಡ ಅದ. ಗುಡ್ಡಕ್ಕೆ ಈಗ ನಾವು ಅವ್ರ ಕೂಡ ಹೋಗಿದ್ದೆ ಬಿಡು ಕಾರ್ಯಕ್ರಮಕ್ಕೆ. ಹಾಡ ಚಲಚಲ ಗವಾಯಿಗಳು ಬಾಯಾಗ ಬಣ್ಣ ಹಾಕವ, ಮತ್ತೊಬ್ರಿಗೆ ಹಾಡೇ ಕೊಡ್ತಿದ್ದಿಲ್ಲ ಅವ. ಸ್ವಂತ ಅಷ್ಟು ಚಲೋ ಹಾಡ್ತೀರಾ? ಅಷ್ಟು ಚಲೋ ಹಾಡ್ತಿದ್ದ. ಮತ್ತೊಬ್ರಿಗೆ ಹಾಡೇ ಕೊಡ್ತಿದ್ದಿಲ್ಲ, ಬೇಕಾದ ಪಂಡಿತ್ ಬರ್ಲಿ ಅವ, ಅವ್ನ ಬಾಯ ಮಣ್ಣೆ ಹಾಕ್ತಿದ್ದ ಅವಾಗ. ಜನ ಇವಿಗೆ ಹಾಡೋದು, ಇವ್ರಿಗೆ ಹಾಡತನೋದು ಅಷ್ಟು ಶಕ್ತಿ ಇತ್ತು. ಮತ್ತೆ ಅಮೇರಿಕಕ್ಕೆ ಹೋಗಿ ಅಕ್ಕ ಮಹಾದೇವಿ ಸಂಸ್ಥೆ ಒಳಗ ಅಕ್ಕ ಮಹಾದೇವಿ ಪಂಚನ ಸಾಹಿತ್ಯವನ್ನು ಹಾಡಿ ಬಂದಾನ ಅಮೇರಿಕದಾಗ. ಅಮೇರಿಕಕ್ಕೆ ಹೋಗಿ ಅಲ್ಲಿಂದಲ್ಲ ಅಲ್ಲೆಲ್ಲ ಅಕ್ಕ ಮಹಾದೇವಿ ಸಂಸ್ಥೆ ಹಾಡಾಡ್ ಎಲ್ಲ ಏನ್ ಬಿಸ್ಮಿಲ್ಲಾ ಖಾನ ಇವರೆಲ್ಲರಿಗೆ ಭೇಟಿಯಾಗ್ಯಾನವ, ದೊಡ್ಡ ದೊಡ್ಡ ಗವಾಯಿಗಳಿಗೆ ಭೇಟಿಯಾಗ್ಯಾನ. ಬಿಸಿಲಿಗೆ ಗದಗಿನಾಗಿದ್ದ. ಪುಟ್ಟರಾಜ ಅಜ್ಜವ್ರ ಮೇಲೆ ಪದ ಕಟ್ಟಿ ಹಾಡ್ತಿದ್ದ. ಪುಟ್ಟರಾಜ ಅಜ್ಜ ಅವ್ರಿಗೆ ಮಾತಾಡ್ಸಿರ ಅವಾಗ ಇದ್ರೇನೋ ಪುಟ್ಟರಾಜ ಸಂಪರ್ಕ ಇತ್ತು. ಎಲ್ಲ ಕಲಾವಿದ್ರಂದ್ರೆ ಎಲ್ಲರೂ ಬಹಳ ಮೆಚ್ಚುಗೆ ಆತಿದ್ದವ. ಕಲಾವಿದ್ರಿಗೆ ಬಹಳ ಮೆಚ್ಚುಗೆ ಆತಿದ್ದ. ಯಾವುದೇ ಹಾಡನ್ನು ಏನೇ ಅಲ್ಲಿ ಸ್ವತಃ ಈಗ ಒಂದ್ ಕಟ್ಟಿ ಹಾಡ್ಬೇಕಪ್ಪ ಅಂತಂದ್ರೆ ಹಾಡ್ಬಿಡವ, ಹಾಡ್ಬಿಡೋದು ಅವಾಗಿಂದ ಹೋಗಿ. ಈ ನಮ್ಮ ಸಿಂದಗಿ ಶಾಂತ ಸ್ವಾಮಿಗಳು ಲಿಂಗೈಕ್ಯ ಅದಾಗ ಹಾಡ್ಯಾನಲ್ಲ, ಹಗಲಿನಲ್ಲಿ ಹೊತ್ತು ಮುಳುಗಿತು ಅಂತ ಒಂದ್ ಪದ ಹಾಡ್ಯಾನಲ್ಲಿ. ಬಾಳ ಚಂದ ರೆಕಾರ್ಡ್ ಆಗ್ಯದ. ರೆಕಾರ್ಡ್ ಆಗ್ಯದ? ಆಗ್ಯದ. ಅವ್ರದ್ದು ರೆಕಾರ್ಡ್ ಅತಿ ಹೆಚ್ಚು ವೈರಲ್ ಆಗಿದ್ದು ಯಾವ್ದು? ಅತಿ ಹೆಚ್ಚು ಪ್ರಸಿದ್ಧವಾಗಿದ್ದು ಯಾವ್ದು? ಪ್ರಸಿದ್ಧ ಆಗಿದ್ದು ಪೂರ್ತಿ ಅದ್ರ ಒಂದ್ ಹೇಳಿ, ಯಾವ್ದು ಒಂದ್ ಚಲೋ ಹೇಳು. ಏನ್ ಹಾಡ? ಅಯ್ಯೋ ಹಾಡ್ತಿದ್ದವ, ಮಚ್ಚಿಲೆ ಹೊಡಿರಿ ಇವಾಗ ಪದ ಹಾಡ್ತಿದ್ದವ. ಮಚ್ಚಿಲೆ ಹೊಡಿರಿ ಇವಾಗ, ಕಚ್ಚೆ ಗಡಕ ನಿಜ ನೆತ್ತ ಹರಿಯದ ಹುತನ ಹಿಂಗ ಮನಿ ಮನಿ ಚೆರಗ ಮಚ್ಚಿಲೆ ಹೊಡಿರಿ ಇವಾಗ. ನಮ್ಮ ಇದು ಬೆಂಗಳೂರಾಗ ಹಾಡ್ಯ ನೋಡಿದನು. ಹಂದಿಗನೂರ್ ಕಾಕ ಅಂತಿದ್ರ ಅವಾಗ. ಹಂದಿಗನೂರ್ ಕಾಕ ಮುತ್ತೆ ಇನ್ನೊಂದ್ ಹೇಳು, ನಿಮ್ ಊರಿಗೆ ಹಂದಿಗನೂರ್ ಅಂತ ಯಾಕೆ ಕರೀತಾರ? ನಂದಿಗನೂರ್ರೆ ಅದೇನು ಅದು ನಂದಿಗನೂರ ಮೊದಲ. ನಿಂದಿಗನೂರ? ನಂದಿಗನೂರ ಅದು ಈ ಅದು ಶಬ್ದ ದೋಷದಿಂದ ಹಂದಿಗನೂರ ಆಗ್ಯದ. ಓಹೋ, ಅದು ಶಬ್ದ ದೋಷದಿಂದ ಹಂದಿಗನೂರು. ಶ್ರೀಶೈಲದೊಳಗೆ ಲಿಪಿ ಅದು. ಇದು ಹಂದಿಗನೂರು ಅನ್ನುವ ಗ್ರಾಮ ನಂದಿ ಬಸವಣ್ಣ ಅಲ್ಲಿ ಇಷ್ಟು ಕೋಟಿ ದ್ರವ್ಯ ಆದಂತ ಶ್ರೀಶೈಲ ಲಿಪಿ ಅದ. ಅದು ಶಬ್ದ ಕೆಡಿಸಿ ಹಂದಿಗನೂರ ಆಗ್ಯದ. ಎಲ್ಲ ಹಂದಿಗನೂರು ಧಾರವಾಡ ಜಿಲ್ಲೆದ ಒಂದದ, ಇಲ್ಲಿ ಒಂದದ, ಎರಡು ಅದಾವ. ಎಲ್ಲವ ಧಾರವಾಡದಾಗ ಒಂದದ. ಧಾರವಾಡ ಜಿಲ್ಲೆದ ಒಂದದ ಹಂದಿಗನೂರು. ಇನ್ನು ನಮ್ದು ಅಂದ್ರೆ ಶಬ್ದ ದೋಷ ಇರೋ ಸಲುವಾಗಿ ಏನ್ ಮಾಡ್ಯಾರ, ಶಬ್ದ ದೋಷ ಇರೋ ಸಲುವಾಗಿ ನಂದಿಗನೂರ್ ತೆಗೆದು ಹಂದಿಗನೂರ್ ಮಾಡ್ಯಾರ. ನಂದಿ ಮೂತಿ ಬಸವಣ್ಣದ ಇದ್ರ ಮುಂದ ಯಾವುದು ನಮ್ಮ ಹನುಮಂತಿಯವ್ರ ಗುಡಿಯಾಗ ನೋಡು, ಅಲ್ಲಿ ಕಮ್ಮು ಇಟ್ಟಾರ ನೋಡಲ್ಲಿ. ಆ ಕಲ್ಲಿನ ಮ್ಯಾಗ ಏನ್ರ ಬರ್ದಾರ ಏನು? ಏನಿಲ್ಲ, ಆ ಕೋಡ್ ಇಲ್ಲದಕ್ಕ. ಯಾಕ? ಯಾರಿಗ ಗೊತ್ತಿಂದ ಮಾಡ್ಯಾರ. ನಾವು 7ನೇ ಸಾಲಿ ಕಲ್ಯಾಗ ಆ ನಂದಿ ಮೋತಿ ಬಸವಣ್ಣ ಆ ಸಂಧ್ಯಾಗ ಇಟ್ಟಿದ್ರು. ಒಬ್ಬ ಸಜ್ಜನ ಸಾಹಿಬತ್ ಬಂದು ಬಹಳ ಆಚಾರವಂತ ಇದ್ದ. ಇವು ನಂದಿ ಮೋತಿ ಬಸವಣ್ಣದಪ್ಪ ತೆಗಿರತ್ ನಮ್ ಕಡೆ ತೆಗಿಸಿ ನಾವು ತಂದು ಇಲ್ಲಿ ಹೊರಗಿಟ್ಟೆವು. ಅದು ಗಜನಿ ಮೊಹಮ್ಮದ್ ಹೊಡೆದನ. ಗಜನಿ ಮೊಹಮ್ಮದ್ ಗಜನಿ ಮೊಹಮ್ಮದ್ ದಾಳಿ ಮಾಡಿದ್ನಲ್ಲ, ಅವಾಗ ಆ ಮೂರ್ತಿ ಹೊಡೆದಾರ. ನಂದಿ ಬಸವಣ್ಣನ ಹತ್ತಿರ ಎಷ್ಟು ದ್ರವ್ಯ ಆದತ್ತು ಬರದ ಲಿಪಿ ಅದ. ಅದು ಮಠದ ಹೆಸರು ಅದ, ಚೌಕಿ ಮಠ ಅದ. ಅದು ಚೌಕಿ ಮಠ. ಅಲ್ಲೇ ಸಾಲಿ ಇತ್ತು, ನಾವು ಅಲ್ಲೇ ಕಲ್ತಿ. ಈಗ ಅಲ್ಲೇ ಹೊರ ಕಟ್ಟ್ಯಾರ ಬಿಡು ಸಾಲಿ. ನಂದಿಗನೂರ ಚೌಕಿ ಮಠ, ಅಲ್ಲಿ 7 ರಂಜಣಿಗೆ ದ್ರವ್ಯ ಆದಂತ ಶ್ರೀಶೈಲದಾಗ ಲಿಪಿ ಅದ. 7 ರಂಜಣಿಗೆ ದ್ರವ್ಯ ಅದ, ಬಂಗಾರ ಬೆಳ್ಳಿ ಅದ ಅಂತ ಶ್ರೀಶೈಲ ಲಿಪಿ ಅದ. ಏನಂದ್ರೆ ದ್ರವ್ಯ ಮತ್ತೆ ರವಿ ನಮ್ಗ ಮಾವನ
ಸಾದ್ರ ಮಾವನ ಸಾದ್ರ ಅವ್ರ ಆಗ್ಬೇಕೆ ನೀವ್ ಆಗ್ಬೇಕು. ಅವ್ರ ಅಪ್ಪ ಸಾದ್ರ ಮಾವನ ಮಗ ಅವ. ಹಾ ನಾವು ಹಳೆ ಆತಿದ್ದೆ ಅವಾಗ ಅವ್ರ ಅಪ್ಪಗ. ಹಾ ನನಗ ಮಾವ ಅಂತ ಕರಿತಿದ್ದ. ಹಾ ಬಾಳ ಹುಡುಗಾಟಿ ಮತ್ತೆ ಇತ್ತ. ನಿಮ್ ಇಬ್ಬರ ನಡುವ ನಾವು ಸಂಗೀತ ಕಲ್ಲ ಪೆಟ್ಟಿಗೆ ಬಾರ್ಸು ಹಾಡವ. ಓ ನೀವ್ ಪೆಟ್ಟಿಗೆ ಬರಸ್ತಿದ್ರಿ. ಹಾ ಈಗೆಲ್ಲ ಕಿವಿ ಕೇಳಾಗಿ ಮತ್ ವಯಸ್ಸು ಬಾಳ ಆಗ್ಯದ ಇದ್ ಮಾಡಾಗಂಗಿಲ್ಲ. ಅದಕ್ಕಾಗಿ ಸುಮ್ಮನೆ ಎಲ್ಲಿ ಪುರಾಣ ಹೇಳ್ತಿದ್ದೆ. ಸಂಗೀತ ಪುರಾಣ ಎಲ್ಲ ಸ್ವಂತ ಮಾಡ್ತಿದ್ದೆ. ಮತ್ತ ಇಲ್ಲಿ ಊರಾಗ 10 ಗಂಟೆ ಪುರಾಣ ಮಾಡೀನಿ. ರವಾಳ ಕಡೆ ಹೋಗಿವಿ, ಕಲಿಕೇರಿ ಹೋಗಿವಿ, ಅಜ್ಕಿ, ಬನ್ನೆಟ್ಟಿ, ತಿಳುಗುಳ, ಯಲಗೋಳ ಇವೆಲ್ಲ ಹಿಂಗ ಹೋಗಿ. ಆ ಕಡೆ ಗಂಗಾವತಿ ಸೈಡ್ ಹೋಗಿವಿ, ಈ ಕಡೆ ಸೋಲಾಪುರ ಸೈಡ್ ಹೋಗಿವಿ. ಇಷ್ಟಿನ ಪುರಾಣ ಸಾಹಿತ್ಯ ಮಾಡ್ಯವ. ಈಗ ವಯಸ್ಸಾಗ್ಯದ ಬಿಟ್ಟಿ ಮತ್ತೆ ಏನ್ ಮಾಡ್ಬೇಕು. ನಿಮ್ ಊರನವ್ರಿಗೆ ಗೊತ್ತಿಲ್ಲ ನಿಮ್ ಊರಿನ ಹೆಸರು ಹೆಂಗಾಗ್ಯದ ತಂದು. ಈಗ ನೀ ಹೇಳ್ದಾಗ ಗೊತ್ತಾಯ್ತು. ಊರನವ್ರು ಎಲ್ಲರೂ ಹೇಳ್ತಾರ. ವಯಸ್ಸೆಟ್ಟಿಗೆ ನಿನಗೆ ವಯಸ್ಸ? ಯಾರು ನಾನು 88. 88. ಅವ್ರಿಗೆ ಎಷ್ಟಿದ್ದು ವಯಸ್ಸ? ಯಾವ ವಯಸ್ಸ ತಿರ್ಕೊಂಡ್ರ ಅವ್ರು? ಯಾವನ ರವಿ ಅವರು ಕನಿಷ್ಠ 35 40 ಅಷ್ಟಿರ್ಬೇಕು. ಎಷ್ಟದಾಗೆ ಅಷ್ಟು ಜಲ್ದಿ ಹೋದ್ರು ಯಾಕ? ಏನು ಕೆಲವು ಮಂದಿ ಹೆಂಗ್ ಹೇಳ್ತಾರೆ, ಕೆಲವು ಮಂದಿ ಹಿಂಗ್ ಹೇಳ್ತಾರ. ಅಂದ್ರ ಹೆಂಗ ಈ ಡ್ರಿಂಕ್ ಮಾಡ್ತಿದ್ದ ಮತ್ತ ಮಕ್ಕಳು ಮಾಡ್ಲಾಕತ್ತಿದ್ ಕಲ್ತಿದ್ರು. ಅಲ್ಲೇ ಡಂಬಳದಾಗಿದ್ದು. ಅಲ್ಲಿ ಮನಿ ಅದ ಒಂದು. ಈ ಮನಿ ಅದೀಗ ಡಂಬಳದಾಗ ಒಂದ್ ಮನಿ ಕಟ್ಟ್ಯಾನ. ತಗೊಂಡಾನಂತ, ನಾನು ನೋಡಿಲ್ಲ. ಹೇಳ್ತಾರ ತಗೊಂಡ. ಅಲ್ಲೇ ಅದಾಕಿ ಎಣ್ಣೆ ಹೇಳ್ತಿ. ಟೋಟಲ್ 2 ಹೆಣ್ತಿ. ಮಕ್ಳು ಎಷ್ಟ್ ಮಂದಿ? ಇಬ್ರಿಗೆ ಎಷ್ಟ್ ಮಂದಿ? ಇವಂದ್ 2 3 ಮಂದಿ, ಅವಂಗೊಂದ್ ಅಕ್ಕಿಗೊಂದ್ 4 ಮಂದಿ. 4 ಮಂದಿ ಎಷ್ಟ್ ಮಂದಿ ಹಳೆಯವನಿ ಅವ. ಆ ಟುಪ್ಪದೇ ಬಿದ್ದ. ಆ ಟುಪ್ಪದೇ ಬಿದ್ದ. ಮನುಷ್ಯ ಹೆಂಗಿದ್ದ? ಚಲೋ ಇದ್ದ? ಚಲೋ ಇದ್ದ? ಏನು ಮನುಷ್ಯ ಚಲೋ ಇದ್ದ? ಚಲೋ ಇದ್ರು ನಮ್ಮಂಗೆ ಅಲ್ಲ. ನಾವ್ ಅದಿಯಲ್ಲ ಹಿಂಗೆ ಇದ್ದ. ನೀವು ಚಲೋ ಇದ್ದೀರಿ. ಇಬ್ರು ಊರಿಗೆ ಒಂದೇ. ನೀವು ಪುರಾಣ ಮಾಡೋ ಟೈಮಿಗೆ ಅವ್ರು ಹಾಡ ಹಾಡ್ತೀರೇನು? ನೀವು ಪುರಾಣ ಹೇಳೋ ಟೈಮಿಗೆ ಅವ್ರು ಹಾಡ ಹಾಡ್ತೀರ? ಹಾಡ್ತಿದ್ದ. ನಾನು ಹಾಡ್ತಿದ್ದೆ. ನೀವು ಹಾಡ್ತಿದ್ರಿ? ನಾನು ಪುರಾಣ ಹೇಳೋದು ಹಾಡುದು ಎರಡೂ ಮಾಡ್ತಿದ್ದೆ. ಬೆಡಿಗೆ ಬಾರಿಸೋದು ಎಲ್ಲ ಕಡೆ ಹೋಗಿ ಎಲ್ಲ ಕಾರ್ಯಕ್ರಮ ಮಾಡಿ ವಯಸ್ಸು ಕೂತಿ. ಇದು ಮೂಕನಾಗಬೇಕು, ಜಗದಲ್ಲಿ ಜಾಕಿ ಆಗಿರ್ಬೇಕು. ಹಾಡ ಹಾಡಿರ ಗೊತ್ತೇನು? ಅದ ಯಾವ ವಯಸ್ಸಿಗೆ ಹಾಡ್ಯಾರ? ಎಲ್ಲಿ ಮೂಕನಾಗಬೇಕು, ಜಗದೊಳು ಜಾಕಿ ಆಗಿರಬೇಕು, ಕಾಕ ಬುದ್ಧಿ ಕಡೆ ಕಾಯಿಸಿ. ಆ ಪದ ಅವನೇ ಹಾಡೋದವ. ಬರ್ದಾರ ಯಾರದು? ಕಡ್ಕೊಂಡ್ ಮಲ್ಯಪ್ಪನ ಸಾಹಿತ್ಯ. ಅವ್ರ ಸಾಹಿತ್ಯ ಇವ್ರು ಹಾಡ್ಯಾರ. ಕಡ್ಕೊಂಡ್ ಮಲ್ಯಪ್ಪನ ಸಾಹಿತ್ಯ. ಇದು ಮಚ್ಚಿಲ ಹೊಡಿ ನಿಮಗೆ. ಇದು ಅವಂದೇ ಪದ. ಅವಂದೇ. ಒಂದ್ಸತಿ ಹೇಳ್ರಿ, ನೆನ್ಪು ಪಡ್ಕೊಂಡ್ ಹೇಳ್ರಿ. ಒಂದ್ಸತಿ ಹೇಳ್ರಿ. ಮಚ್ಚಿಲ ಹೊಡಿದಿ ನಿಮಗೆ ಕಚ್ಚಿ ಗಡಕ ನಿಜ ನಿಜ ಎತ್ತರ ಹುತ್ತನ ಹೆಂಗ ಮನಿ ಮನಿ ಚರಿ ಅವ್ ಮಚ್ಚಿಲ ಹೊಡಿದಿ ನಿಮಗ. ಅವ್ ಬಲ್ದು ಮಡಾಳ ಸಾಹಿತ್ಯನೇ. ಕಲಬುರ್ಗಿ ಶರಣ ಬಸವೇಶ್ವರ ಅವರಿಗೆ ಇವ್ರು ಲಿಂಗಾಚಾರ ಮಾಡಿದಾರ. ಲಿಂಗ ಕಟ್ಟಿರು ಹಿಂಗಿದ್ದಿದ್ದಲ್ಲ. ಅದು ದೊಡ್ಡ ಪುರಾಣ ಅದವ್ರದು. ಸಾಹಿತ್ಯದ್ದು ದೊಡ್ಡ ಪುರಾಣ. ಜೀವಂತ ಸಮಾಧಿ ತಾವೇ ಕಟ್ಟಿ ತಾವೇ ಒಳಗೆ ಹೋಗ್ಯಾರ. ತಾವೇ ಕಟ್ಟಿ. ಅವ್ರ ಸಮಾಧಿ ಎಲ್ಲಿ ಮಾಡ್ರ? ರವಿ ಅವ್ರ ಸಮಾಧಿ ಎಲ್ಲದ? ಇಲ್ಲೇ ಅದಲ್ರಿ. ಎಲ್ಲದ? ಊರ್ ಹೊರಗ ಗುಡಿ ಅದಲ್ಲ, ಒಂದು ಶಿವಶಂಕರಪ್ಪನ ಗುಡಿ ಇತ್ತು. ಹೊಸ ಕಟ್ಟಡ ಮಾಡ್ಲಕತ್ತಾರ ನೋಡು. ಅಲ್ಲೇ ಮಾಡ್ಯಾರ. ಅಲ್ಲೇ ಯಾಕೆ ಮಾಡಿದ್ರು? ಅವ್ ನೋಡ್ರಿ, ಅವ್ನ ಹೊಲ ಇಲ್ಲಿದ್ದು 13 ಕೂರಿಗೆ ಹೊಲ ಇದ್ದು. ಅವನು 13 ಕೂರಿಗೆ ಇಬ್ರು ಅವ್ರ ಅಣ್ಣ ಮನ್ಸತ್ತ ನೋಡೋಣ. ಅವ್ರ ಅಣ್ಣ ಶರೀರನ್ನ ಇದಕ್ಕ BLD ದಾನ ಮಾಡದ. BLD ದಾನ ಮಾಡವ್ರ ಅಣ್ಣವ್ರು. ಅವ್ರ ಅಣ್ಣ ರವಿ ಅಣ್ಣ ಇಬ್ರೇ ಅವರು. ಅದು ಮತ್ತೆ ಊರವ್ರು ಎಲ್ಲರೂ ಕೂಡಿ ಮತ್ತ ಇದಕ್ಕೆ ದೊಡ್ಡ ಕಲಾವಂತ ಅಂತ ಹೇಳಿ ಅಲ್ಲೇ ಗುಡಿ ಬೆಚ್ಚಕ್ ಮಾಡಿದ್ರು. ಗುಡಿ ಬಲಿ ಮಾಡ್ಯಾರ. ಶಿವಶಂಕರಪ್ಪನ ಗುಡಿ ಬೆಚ್ಚಕ್ಕೆ. ಬ್ಯಾರೆ ಕಡೆ ಮಾಡ್ಬೇಕಲ್ಲ, ಮತ್ತ ಆ ಕಡೆ ಕಡೆ ಎಲ್ಲ ಬೇಕಾದಂಗ ಬರ್ತಿತ್ತು. ಒಯ್ಲಕ್ಕ ಇಲ್ಲಿ ಅವ್ರ ಹೊಲ ಇತ್ತು. ಇಲ್ಲಿ ಸಮೀಪ ಇತ್ತು ಹೊಲ. ಆಕಿ ಮೊದಲೇ ಹೇಳ್ತಿ ಎಲ್ಲ ಮಾರ್ಕೊಂಡು ಹೋಗ್ಬಿಟ್ರು. ಹೊಲ ಎಲ್ಲ ಮಾರ್ಕೊಂಡ್ ಹೋಗ್ಬಿಟ್ರು. ಎಲ್ಲ ಸತ್ಯಾನಾಶ ಮಾಡಿಬಿಟ್ರು. ಅದಕ್ಕೇನು ಸಿಗ್ಲಿಲ್ಲ. ಅದು 2ನೇ ಹೇಳ್ತಿಗಿ ಅವನ ಯಾಕೆ ಇಟ್ಕೊಂಡು ಅವ ಮಗ ಹುಟ್ಟ್ಯಾನ. ಅವ್ ಕುಡುಕ್ ಸುಳಿ ಮಗ ಗಾಂಜೇಶ್ವರಿ ವಿಶ್ವಾನ ಹೂ ಅಂತ ಎಲ್ಲ ಬೀಳ್ತಾನ. ಅವ್ ಮಾಂತ ಹೆಸರಿಟ್ಟಾರ ಆ ಸುಳೆ ಮಗನಿಗೆ. ದೊಡ್ಡ ಕಲಾವಂತ ಅವ. ಪರಮಾತ್ಮನ ದೇಣಿಗೆ ಅದು. ಅವನಾಗ ಅದು ಹಾಡು ಸ್ಟೈಲ್ ಯಾರಿಗೂ ಬರಲ್ಲ. ಫೋಟೋ ಫೋಟೋ ತೆರೆದು ಮತ್ತ ರವಿ ಹಂದಿಗಿನವರ ಫೋಟೋ ಅದಕ್ಕೆ ಕೇಳಗತ್ತೀನಿ. ಈ ಪೆಟ್ಟಿಗೆ ಇರುವಾಗ ಕಲ್ಲಗತ್ತಾರ. ಅವ್ರೆಲ್ಲ ಬಿಚ್ಚಕತ್ತಾರ. ಮುಚ್ಚಳಿಗತ್ತು ಕಿವಿ ಕೇಳ್ಸಲ್ಲ. ಭಾಳ ಜೋರ್ ಮಾತಾಡ್ಬೇಕು. ಅಂದಾಗ 1-2 ಶಬ್ದ ಕೇಳಿಸ್ತಾವ. ಸಿಕ್ತು ಮತ್ತೆ ಸಿಕ್ತು ಚಾವಿ. ಚಾವಿ ವೇಟ್ ಮಾಡಿ ಫೋಟೋ ತೋರಿಸ್ತೀನಿ.
ನೋಡಂಬರಿ ಇದ್ರೊಳಗೆ ಏನಾದಾವ ನೋಡಂಬಿ. ನೋಡ್ರಿ ಬುಕ್ಕ ಇಷ್ಟು ಬುಕ್ಕ ರೀ. ಬುಕ್ಕ ನೋಡ್ರಿ ಇಲ್ಲಿ ಬುಕ್ಕ. ಶಿವ ಶಿವ. ಇದು ಎಲ್ಲಿಂದ ಕೊಟ್ಟಿದ್ದು, ಯಾವಾಗಿಂದು? ಇದು ಡವಳಾರ್ ಗ್ರಾಮ, ಇಲ್ಲೇ ಸಮೀಪ ಅದು. ಡವಳಾರ್ ಗ್ರಾಮದೊಳಗೆ ಹೇಳಿದ್ದು. ಹಾ ಹಾ. ಇವ್ರು ಯಾರು ಇವರು? ಅವ್ರು ಎಂಕಂಚಿ ಅವರು ಒಡೆಯರು. ಒಡೆಯರು ಇವ್ರೇನು? ನಾನೇ. ಇದೇನು ಹೇಮರೆಡ್ಡಿ ಮಲ್ಲಮ್ಮ ಮಹಾಪುರಾಣ? ಇದು ಹೊಸಳ್ಳಿ ತಾಳಿಕೋಟಿ ಬೆಟ್ಟ ಹೆಸರು. ಹಾ, ಹೊಸಳ್ಳಿ ಇದ್ರೊಳಗೆ ಬದೈತೆ ಸರ್. ಹೊಸಳ್ಳಿ ತೋರ್ಸು ರವಿ ಅವ್ರ ಫೋಟೋ. ಇವರು ಕಡ್ಕೊಳಪ್ಪಗಳು. ಯಾರು ಇಲ್ಲಿ ಕೂತಾರ. ಇವ್ರೇನ್ ಇವ್ರು? ಇವ್ರೇನ್ ಇವ್ರು? ಚಿಣಿಮಗಿರಿ ಅಪ್ಪಗಳು. ಇವ್ರು ಚಿನಿಮಗಿರಿ ಅಪ್ಪಗಳು. ಕಡ್ಕೊಳಪ್ಪಗಳು. ಇವ್ರು ಕಡ್ಕೊಳ ಅಪ್ಪಗಳು. ಓಕೆ 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 ಓಕೆ. ಹಾ ದಾಟಿದ್ದು ಹಾ. ಅವು ಎದಕ್ಕ ಬೇಕು ಮಾಮ ಕೊಡು ಅಂದ ಕೊಟ್ಟೆ ನಾ ಫೋಟೋ ಅವಾಗ. ಅವ್ರಿಗೆ ಕೊಟ್ಟಿರಿ? ಅವಿಗೆ ಕೊಟ್ಟೆ. ತಕ್ಕೋಬೇಕಲ್ಲ ಫೋಟೋ. ಅದು ಅಷ್ಟು ಕಲ್ಪನೆ ಬರ್ಲಿಲ್ಲ. ಏನದಾವ? ಬರೇ ಪುರಾಣ ಅವ. ಹಾ. ಎಲ್ಲ ಪುರಾಣಗಳದಾವ, ಮತ್ತ ಕೆಲವೊಂದು ಸಾಹಿತ್ಯ ಅದಾವ, ಎಲ್ಲ ಹೊಸ ಅದಾವ ನೋಡು. ಇದು ಎಷ್ಟು ಹರಿದು? ಇದು ಏನಿದು? ಇದು ರೇವಣ ಸಿದ್ದೇಶ್ವರ ಪುರಾಣ. ಇದು ಪೂರ್ತಿ? ಇದು ಯಾರು ಬರ್ದಾರ? ಇದು ಸೋಂಪೂರ್ ಕವಿ ಅಂತ ಬರ್ದ್ರು. ನೋಡ್ರಿ ಪೂರ್ತಿ ಅದ್ ಬಾಯಿಲಿ ನೋಡ್ರಿ. ಬಿಚ್ಚಗತ್ತದ ಪೂರ್ತಿ ಎಷ್ಟು ಹರಿದೈತಿ ನೋಡ್ರಿ. ಈಗ ಪುರಾಣ ಪುಸ್ತಕಗಳು ನೋಡ್ರಿ. ನಾವು ಹಳೆಗನ್ನಡ ಓದ್ತಿದ್ದೆ. ಹಾ. ಇವೆಲ್ಲ ಒಂದು ಹಳೆಗನ್ನಡ ಓದ್ ಹೇಳ್ಬೇಕಲ್ಲ ನಾವು ಪುರಾಣ. ಇವು ಹಳೆಗನ್ನಡ. ಇವು ಹಳೆಗನ್ನಡ. ಇವು ಕೈಲೇ ಬರ್ದಿದ್ದೈತಿ. ಇದು ಕೈಲೇ ಬರ್ದಾರಲ್ಲ. ಇದು ಕೈಲೇ ಬರ್ದಾರ ನೋಡ್ರಿ. ಎಷ್ಟು ನೀಟಾಗಿ ಬರ್ದಾರ ನೋಡ್ರಿ. ನೋಡ್ರಿ ಒಂದೊಂದು ಪದ ನೋಡ್ರಿ. ಈಗ ಓದಲ್ಲ ಯಾರಿಗೂ ಬರಂಗಿಲ್ಲ. ಬಿ ಎದವ್ರಿಗೆ ಓದಲ್ಲ ಪುರಾಣ. 9ನೆಯ. ಇದೇನಿದು? 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 ಚಸ್ಮಾ ಇಲ್ಲ. ಇದು ನೋಡ್ರಿ, ನಾವು ನಿಮ್ಗೆ ಫೋಟೋ ಹಾಕ್ತೀನಿ ನೋಡ್ರಿ. ಎಷ್ಟು ನೀಟಾಗಿ ಬರ್ದಾರ ನೋಡ್ರಿ. ಎಷ್ಟು ನೀಟಾಗಿ ಬರ್ದಾರ ನೋಡ್ರಿ. ವಂಶೀಶಾರ ಬಸವ ಗುರುಗಳು ವ್ಯಾಘ್ರ ಬಿಲಾವತ ಕೀರ್ತಕ ದೀಕ್ಷಾಪಾಟುಲ ವಾಕ್ಯಾನ ವಾಸ್ತುತ ಮಹೈ ರೇವಾ ವಿಧಾನೆ ತಥಾ. ಇವು ಶ್ಲೋಕ. ಬುಡಕದ್ರ ಚರಿತ್ರೆ ತಾತ ಬತ್ತಲೆಯಲ್ಲಿ ಸದನೊಂದು ಉದಾರಹರಣ ಬಾತಲದನ್ನು ಮಿಲ್ಲ ದರ್ಗೆ ಜನಿಸಿದ ಧರ್ಮ ತಿಳಿಸರಾಗದಿಂದ ತದ್ಧರ್ಮ ಎಲ್ಲರಿಗ ಮೋಕ್ಷ ಎಲ್ಲಾದ ತಂದ ನಿಂತವರ ದಿಂದರನಿಗೆ ಹೋಗಿ ತಪದಿಂದೆ ಭೂತೇಶನ ನಲಿಸಿ ನಿಮಗೊರಗಿದ್ದ ಕಷ್ಟ ಪಾತ್ರ ಮುಕ್ತಂ ಕತ್ತರಿಸಿ ಬಂಧನವಂತರನ್ನಾಗಿ ಮಾಡಿ ಎಂದು ಭಿನ್ನಯಿಸಿದನು. ಒಂದು ಗೊತ್ತಾಗಲ್ಲ. ಯಾಕೆ ಹೇಳ್ರಿ? ಇಲ್ಲಿ ಬರ್ರಿ, ನಾನು ಅವು ಸಂಸ್ಕೃತ ಇವು ಎಲ್ಲ ಸಂಸ್ಕೃತ. ಇವೆಲ್ಲ ನೋಡ್ರಿ ನಮ್ಗೆ ಏನ್ ಗೊತ್ತಾಗಬೇಕು ಇದ್ರೊಳಗ. ನೋಡ್ರಿ ಗೀಚ್ ಹೊಡೆದಪ್ಲೆ ಆಗ್ಯದ. ಇದೆಲ್ಲ ಶ್ಲೋಕ ಓದ್ರು. ಇವೆಲ್ಲ ಹಳೆಗನ್ನಡ ಅಲ್ಲ. ಇವೆಲ್ಲ ಹಳೆಗನ್ನಡ. ಏನ್ರಿ ಇವು ಯಾವ ಭಾಷೆ ಒಳಗದಾವ? ಭಾಷೆ ಯಾವುದು? ಸಂಸ್ಕೃತ ಭಾಷೆದವು. ಅವು ಶ್ಲೋಕಗಳದಾವ. ಅವನ್ನ ಬಿಡಿಸಿ ನಾವು ಹೇಳ್ಬೇಕು. ಓಹೋ, ಅವು ಬಿಡಿಸಿ ನೀವು ಹೇಳ್ಬೇಕು. ಬಿಡಿಸಿ ನಾವು ಹೇಳ್ಬೇಕು. ಇದೆಲ್ಲ ಎಲ್ಲಿ ಕಲ್ತಿರಿ? ಏನು ದೇಣಿಗೆ. ನಾ ಏನು ಸಂಸ್ಕೃತ ಶಾಲೆಗೆ ಹೋಗಿಲ್ಲ, ಎಲ್ಲಿ ಹೋಗಿಲ್ಲ. ನನಗೂ ಹುಟ್ಟದ ದೇಣಿಗೆ ಇದು. ನಾನು ಸಂಗೀತ ಕಲ್ತಕ್ಕೂ ಹೋಗಿಲ್ಲ. ಇದು ಬುಕ್ಕ ಯಾರು ಕೊಟ್ಟಾರ? ಇದು ಬುಕ್ಕ ಯಾರು ಕೊಟ್ಟಾರ? ಬುಕ್ಕರೇ. ಎಲ್ಲಿ ತಗೊಂಬಂದಿರಿ? ಇದು ಎಲ್ಲಿ ತಗೊಂಡ್ ಬಂದಿರಿ? ಇದು ಬುಕ್ಕ ಯಾವಾಗ ತಗೊಂಡಿರಿ? ಇದು ಆ ಕಡೆ ಇದಕ್ಕ ಗಂಗಾವತಿ ಕಡೆಗೆ ಹೋದಾಗ ಕೊಟ್ಟಾರ. ಗಂಗಾವತಿ ಕಡೆ ಹೋದಾಗ ಇಲ್ಲಿ ನೋಡ್ರಿ ಮ್ಯಾಗಿನ ಹುಚ್ಚುಕತ್ತದ. ಇದಾವ ಎಲ್ಲ ಇದಾಗ್ಯದ. ಇಲ್ಲಿ ಮನ್ಯಾಗ ಬರ್ದಾರ ನೋಡಿ. ಇದು ಏನದ ಮತ್ತೆ ಓದಿದು? ಶ್ರೀವಾಗಿ ಸುನಿತಿ ಹತ್ಕಮನ ಕಳ್ಳಿ ದೊಳೆಯ ಮುದಮನಾವಿರ ಕಂತವ್ಯ ಚೋರ ಲಿಂಗವಂ ಧಾವಿಸಿ ಬುದ್ಧಾಬ್ಜಿದಿ ಮತ್ತಿತ್ತ ತಿಳಿಯ ರಾಸುನಿಲವ ಕಂಪ ಸುಳಿಯೇ ಅವಗಮ ನಿಡುಗುರುಗಳ ಘನತೆಯಿಂದ ಗಳ್ಳಿಯೆನಿಸುತ್ತಲಿವನನು ಸದಾ ಸಾತ್ವಿಕ ಜಯ ತಳೆದ ದೇವಾಂಗಧರ ಮುಖಶಶಿಯ ಪರತರ ನಂದಮಯೇಶ್ರೀ. ಹೇಳ್ತೀನಿ ನೋಡ್ರಿ. ಅವ್ರು ಏನ್ ಹೇಳಿದ್ರು, ಅವ್ರು ಏನ್ ಓದ್ರು ನಮ್ಗೆ ಗೊತ್ತೇ ಆಗಲ್ಲ. ಯಾಕೆ ಹೇಳ್ರಿ? ಅವ್ರು ಮಾತಾಡಿದ್ರು ಅಷ್ಟು ನಮ್ಗೆ ಕೇಳಿಸಲ್ಲ. ಎಲ್ಲ ಮೈಕ್ ನಿಮಗೆ ಕೇಳಿಸ್ತಿರ್ಬೋದು. ಯಾಕೆ ಮೈಕ್ ಅವ್ರಿಗೆ ಹಾಕ್ತೀನಿ. ಅವ್ರು ಸ್ಪಷ್ಟವಾಗಿ ವರ್ಡ್ ಅದ್ರಲ್ಲಿ ಕೇಳಿಸ್ತಾವ. ಬಟ್ ಇದು ಏನಂತ ಒಂದು ಗೊತ್ತಾಗಲ್ಲ. ಗೊತ್ತೇ ಆಗಲ್ಲ. ಅವನ ನೋಡಿ ಸಂಸ್ಕೃತ ಶಬ್ದವ ಅದು ಹಂಗ ತಿಳಿಯಂಗಿಲ್ಲ. ವಾಣಿ ಪಣಿ ಮೇಣಿ ಕಮಲ ಭವನ ಹುಟ್ಟಿಸುವ ರಾಣುವಿಂದ ವಿದ್ಯಾದ್ರಿ ರೇಣುಕ
ಕಲ್ಯಾಣವನ್ನು ಜಗದ್ಗುರು ರೇಣುಕಾಚಾರ್ಯರು ಹಾ 14 ವರ್ಷ ಇದ್ರು ಅವರು. ಗುಪ್ತದಲ್ಲಿ 7 ವರ್ಷ, ಸಂಚಾರದಲ್ಲಿ 7 ವರ್ಷ ಇದ್ರು. ಹಾ ಅವ್ರ ತೈಲ ಇವರು ರೇವಣ ಸಿದ್ಧರು ಹುಟ್ಟಿದ್ರು. ರೇವಣ ಸಿದ್ಧರು ಹುಟ್ಟಿಂದ ಕೊಲ್ಲಾಪುರ ಮಹಾಲಕ್ಷ್ಮಿಯಲ್ಲಿ ಖಡ್ಗ ಭಿಕ್ಷೆ ನೀಡ್ತಾರೆ. ಹಾ ಕೊಲ್ಲಾಪುರದ ರಾಜ ಆ ಖಡ್ಗ ಭಿಕ್ಷೆ ನೀಡಿದಾಗ ಶಿವಂ ಸ್ವೀಕಾರ ಮಾಡಿ ಮುಂದಾಕಿ ಬಂದು ಹೆಂಡತಿ ಪತಿವ್ರತ ಸ್ತ್ರೀ ಬಂದು ನಮಸ್ಕಾರ ಮಾಡಿ ನಾನು ಉದ್ಧಾರ ಮಾಡು, ನನ್ನ ಮಾಂಗಲ್ಯ ಕಾಪಾಡುತ್ತೆ ಬೇಡಿಕೊಂಡಾಗ ಆ ಖಡ್ಗವನ್ನು ಇವ್ರು ನುಂಗಿದ್ರು. ಮತ್ತು ರೇವಣ ಸಿದ್ಧರು ನುಂಗಿದ್ರು. ಹಿಂಗ ಆ ರೇವಣ ಸಿದ್ಧರ ಪುರಾಣದೊಳಗೆ ಬರ್ತದ ಏನೇನು ಮಾಡಿದ್ರು, ಎಲ್ಲೆಲ್ಲಿ ಸ್ಥಾಪನಾ ಮಾಡಿದ್ರು. ಇಲ್ಲಿ ಅವ್ರ ಮಾಸನೂರೊಳಗ 2 ಬ್ರಹ್ಮ ರಾಕ್ಷಸ ಇದ್ದು ಗಿಡದಾಗ ಜೊಂದಿ ಬಾಳ ಪೇಡೆ ಕೊಳ್ಳಕತ್ತಿದ್ದವು. ಅವ್ರ ಇವ್ರಿ ರೇವಣ ಸಿದ್ಧರು ಅಲ್ಲಿ ಹೋಗ್ಯಾರ. ಹೋಗಿ ಗುಡಿ ಒಳಗ ಮಲ್ಕೊಂಡಾರ. ಮಂದಿ ಬ್ಯಾಡ ಅಂದಾರ. ಇಲ್ಲಿ ಬ್ರಹ್ಮ ರಾಕ್ಷಸದವ್ರು 2 ಬ್ಯಾಡ ಅಂದ್ರು. ಅಲ್ಲಿ ಮಲ್ಕೊಂಡಾರ. ರಾತ್ರಿ ಬಂದು ಇವ್ರ ಕಾಡ್ಲಾಗ ಶುರು ಮಾಡ್ಯಾವ. ಅವಾಗ ತಮ್ಮ ನೇತ್ರ ಉರಿಗಣ್ಣನ ಬಿಟ್ಟಾಗ ಅವ 2 ಭಸ್ಮ 2 ಗುಂಡುಗಳಾದವು. ಉಕ್ಕಿನ ಗುಂಡಾಗಿ ಒಂದು 2 ಖಡ್ಗ ಮಾಡಿಸಿ ಒಂದು ಮಾಸನ ಮಡಿವೆ ಒಳಗ ಒಂದು ಉಜ್ಜಯಿನಿ ಪೇಟೆಗೂ ಕೊಟ್ಟ ಖಡ್ಗ. ಉಜ್ಜಯಿನಿ ಪೇಟಕ, ಉಜ್ಜಯಿನಿ ಮಹಾಕಾಳ ಅಲ್ಲಿಗೆ. ಇವರು ರೇವಣ ಸಿದ್ದೇಶ್ವರ ಹುಟ್ಟಿದ್ದಲ್ಲಿ ಅವ್ರು ಹುಟ್ಟು ಯಾವ ರೇವಣ ಸಿದ್ರು ಇದು ತೆಲಂಗಾಣದಾಗ ತೆಲಂಗಾಣದಾಗ ಹುಟ್ಟಾರ. ಅದಕ್ಕೆ ರೇಣುಕಾಚಾರ್ಯರು ತರುವಾಯ ಇವ್ರು ಹುಟ್ಟಿದ್ರು. ಭೂಗರ್ಭದಿಂದ ಉದ್ಭವ ಆಗಿ ಲಿಂಗದಲ್ಲಿ ಆ ಲಿಂಗನ ಮ್ಯಾಕ್ ಲಿಂಗದ ಮ್ಯಾಲ ಹಿಂಗೆ ಗೆರಿಯದು ಬೇಕಂದಂಗೆ ಸೋಮೇಶ್ವರ ಲಿಂಗದಲ್ಲಿ ಉದ್ಭವ ಆದ್ರು. ಸೋಮೇಶ್ವರ ಲಿಂಗದಲ್ಲಿ ಉದ್ಭವ ಆದವರು ಯಾವ ಕಾರಣಕ್ಕೆ ಎದ್ರ ಸಲುವಾಗಿ ಉದ್ಭವ ಆಗಿದಾರ ಅವರು? ಜಗತ್ತು ಉದ್ಧಾರಕ್ಕಾಗಿ ಉದ್ಧಾರ ಆದ್ರು. ಈಗ ಬಾಳೆಹಳ್ಳಿ ಪೀಠ ಮಾಡ್ಯಾರಲ್ಲ ಶೃಂಗೇರಿ, ಅದು ಅವ್ರ ಪೀಠನೇ. ಅವ್ರ ಪೀಠನೇ ಅದು. ಅವ್ರಿದ್ದಾಗ ಶಾರದಾ ಅಲ್ಲಿ ಪೀಠ ತಯಾರು ಮಾಡಿದ್ರು. ಅವ್ರು ಅಲ್ಲಿಗೆ ಹೋಗುದು ಹಂಗಲತ್ತ. ಅವ್ರಿದ್ದಾಗೆ ಶಾರದಾ ಪೀಠ ತಯಾರು ಮಾಡಿದಾರ. ಅಲ್ಲಿ ಬಾಳೆಹಳ್ಳಿ ಒಳಗ ಮಾಡಿದ್ರು. ನಾವು ಹೋಗಿದ್ದೆವು ವಾದರ್ಸ. ಬಾಳೆಹಳ್ಳಿ ಹೋಗಿ ಇಲ್ಲಿ ಸಂಗೀತ ಕಾರ್ಯಕ್ರಮ ಮಾಡಿದೆವು. ಇದು ಎಲ್ಲ ರೇವಣ ಸಿದ್ದೇಶ್ವರ ಬಗ್ಗೆನೇ ಆದಿದು. ರೇವಣ ಸಿದ್ದೇಶ್ವರ ಬಗ್ಗೆನೇ ಆದಿದು. ರೇವಣ ಸಿದ್ಧರು, ರೇಣುಕಾಚಾರ್ಯರು ಮತ್ತು ಎಲ್ಲ ಅಂದ್ರೆ ಅಕ್ಷರ ಇವರು ನಿಮ್ಗೆ ಓದ್ಲಾಕ ಬರಂಗಲ್ಲ. ಇವು ಅದು ನನಗೆ ಗೊತ್ತೇ ಇಲ್ಲ. ಡ್ರಾಯಿಂಗ್ ಬಿಡ್ಸಪ್ಲ ಆಗ್ಯದ, ಹಿಂಗೆ ಗೀಚ್ ಹೊಡ್ದಪ್ಲ ಆಗ್ಯದ, ಪೆನ್ಸಿಲ್ ಗೀಚ್ ಹಿಂಗ ಸ್ವಲ್ಪ ಗೊತ್ತಾಗಲ್ಲ ನನಗೆ ಅದು. ವೈಕುಂಠವು ಹಿರಿನಂದನೆ ಏಕಾಗ್ರ ಗೈದು ಶಿಷ್ಯರೆಲ್ಲಾಗ ಶಿವನು ಶಿವಪುರಕ್ಕೆ ಹೋದಳು. ಅಕ್ಕಮ್ಮ ಕನ್ಯಾದಿಕ ಕುರಿಗಳು ಹೆಂಗ್ ಹುಟ್ಟದು ಎಲ್ಲ ಇದ್ರಾಗ ಬರ್ತದ. ಅಂದ್ರೆ ಕುರಿ ಹುಟ್ಟಿದ ಹೆಂಗ ನೀ ಹೇಳ್ತೀಗ ಹೇಳ್ತೀರಿ ನನಗ. ಜಗದ್ಗುರು ರೇಣುಕಾಚಾರ್ಯರು ಅರಿತು 700 ವರ್ಷ, ಗುಪ್ತದಲ್ಲಿ 700 ವರ್ಷ ಸಂಚಾರ ಮಾಡ್ಯಾರ. 5 ನಿಮಿಷ. ರೇವಣ ಸಿದ್ದೇಶ್ವರ ಹುಟ್ಟಿದಲ್ಲಿ ಅವ್ರ ಹುಟ್ಟು ಯಾವ ರೀತಿ ಆಯ್ತು, ಹುಟ್ಟಿದ್ದು ಯಾವ್ದ್ರ ಸಲುವಾಗಿ ಅಂತಂದ್ರೆ ಬಾಳ ಡೀಟೇಲ್ ಆಗಿ ಅಜ್ಜವ್ರು ಹೇಳಿದಾರ. ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಗೊತ್ತಾಗ್ತಿರ್ತದ. ಈ ಪದ ಆಡ್ತಿದ್ದಾವ. ಮಂಡಲದೊಳಗ ಮಂದಿ ಮಾಡುದು ಕಂಡು ಅದಕ್ಕೆ ಬಂದಾವಪ್ಪ ಇಂಥ ದಿನ. ಮಂಡ ಮೂಳರು ಕೂಡಿ ಕುಂಡಿ ಚೌಟಗರು ಕೂಡಿ ಕುಂಡಿ ನೋಡಿ ಮಣಿ ಹಾಕುವರಣ್ಣ. ಸಣ್ಣ ಬಣ್ಣ ಒಟ್ಟು ಬಣ್ಣಿಲೆ ಬಂದರ ಅಣ್ಣ ಕಣ್ಣೆತ್ತಿ ನೋಡ್ತಾರಣ್ಣ. ಸೂಳೆ ಮಕ್ಕಳು ಕಣ್ಣೆತ್ತಿ ನೋಡ್ತಾ ನಮ್ಮವರು ಬಂದರ ಕಮ್ಮಗ ತುಪ್ಪ ಹಾಸಿ ನಿಮ್ಮದಂತ ನೀಡುವರಣ್ಣ. ದಮ್ಮನವರು ಬಂದರೆ ಕಮ್ಮಗ ತುಪ್ಪ ಹಾಸಿ ನಿಮ್ಮದಂತ ನೀಡುವರಣ್ಣ. ತೆಳ್ಳನವರು ಬಂದರೆ ಸುಳೆ ಹೊಳ್ಳಿ ನೋಡ್ತಾರೆ ಸುಮ್ಮ ಸೂಳೆ ಮಕ್ಕಳಿವರಣ್ಣ. ಗಡ್ಡ ಜಡಿಯ ಬಿಟ್ಟು ಒಡ್ಡಿಲೆ ಬಂದರೆ ಅಡ್ಡನಿಟ್ಟ ಬೀಳುವರಣ್ಣ. ನಮ್ಮ ಗುಡ್ಡದ ಮಹಂತನ ಗುರ್ತ ಅರಿಯರು ದಡ್ಡ ಸೂಳೆ ಮಕ್ಕಳಿವರಣ್ಣ. ಇದು ಹಾಡ್ತಿದ್ದವ. ಅವ್ರು ಹಾಡ್ತಿರು, ರವಿ ಹಾಡ್ತಿದ್ದ, ನಾವು ಹಾಡ್ತಿದ್ದೆ ಬಿಡು. ಇದು ಯಾರು ಬರ್ದಾರ? ಇದು ಕಡ್ಕೋಳು ಮುಡಿವಾಳಪ್ಪನವ್ರು ಆಗಡೆ ಹೇಳಿದ್ನಲ್ಲ, ಅವ್ರು ಬರ್ದಿ ಸಾಹಿತ್ಯ. ಇದೆಲ್ಲ ಸಾಹಿತ್ಯ ಅವ್ರದೇ ಅದ. ಏನ್ ಸಾಹಿತ್ಯ ರೀ? ಅವ್ರ ಸಾಹಿತ್ಯ. ಇಲ್ಲಿ ಹಾಡೋ ಪದ ತೋರಿಸ್ತೀನಿ ಈಗ. ತೋರಿಸ್ರಿ. ಇದು ಹಾಡ್ತಿದ್ದ. ಯಾವ್ದಿದು? ಗುರುವಿನ ನೆನೆ ಮನವೇ ನಿರಂತರ ಗುರುವಿನ ನೆನೆ ಮನವೇ. ಎಂತ ಮಾನವ ಜನ್ಮವಿದು. ಮಾವಿಗೆ ಸೋತಾದ, ಅದೇ ಅಲ್ರಿದು. ಮಾವಿಗೆ ಸೋತಾದ. ಮತ್ ಬೇರೆ ಅದು
ನೋಡಮ್, ಯಾಕಂದ್ರೆ ಅದೆಲ್ಲ ನೀವು ಕೇಳಿರ್ತಿರಲ್ಲ, ಮತ್ತು ಹೊಸದು ಏನಾದ್ರು ಇದ್ದಿರ್ತದ, ಹೊಸದು ಏನಾದ್ರು ಬರ್ದಿರ್ತಾರೆ, ಅದು ಹುಡುಕಿರ್ತೀನಿ ಅಷ್ಟೇ ನಾನು. ಅದೆಲ್ಲ ನೀವು ಕೇಳಿರ್ತೀರಿ. ನಾವ್ ಆದ ಮೇಲೆ ನೀ ಹೆಂಗಿರ್ತಿ ಇದು ಹಾಡ್ತಿದ್ದವ. ಹಾಡ್ರಿ ನೋಡಮ್ಮ ಒಂದ್ಸತಿ, ನೀವು ಹಾಡ್ರಿ. ನಾ ಹೋದ ಮೇಲೆ ನೀ ಹಂಗಿರ್ತೀನಿ, ನಿನ್ನ ಹಂಗ ಮರಿಯಲೇ ಗುಣವಂತಿ ಗುಣವಂತಿ. ನಾ ಹೋದ ಮ್ಯಾಲ ನೀ ಹಂಗಿರ್ತೀನಿ, ನಿನ್ನ ಹಂಗ ಮರಿಯಲೇ ಗುಣವಂತಿ. ಪೂರ್ವ ಜನ್ಮದ ಹಿಂದಿನ ಗೆಳತಿ ನೀನು, ಪೂರ್ವ ಜನ್ಮದ ಹಿಂದಿನ ಗೆಳತಿ, ಬೇಕಾಗಿ ಮಾಡಿಕೊಂಡೆ ನಾನಿನಗ ಹೆಣತಿ. ಮಳೆಯಲ್ಲಿಂದಲೇ ಮನೆಯ ಸಾರಿಸಿ, ಮೈ ತೊಳೆದಿದೆ ಬಿಸಿ ನೀರ ಕಾಸಿ. ಅಷ್ಟಗಂಧ ವಿಭೂತಿಯ ಧರಿಸಿ, 5 ಬೆರಳಿನಿಂದ ಉಣಿಸಿದಿ ನೀನು. ನಾವಾದ ಮ್ಯಾಲ ನೀ ಹ್ಯಾಂಗಿರ್ತಿ, ನೀ ಹ್ಯಾಂಗಿರಿದಿ. ದೇಶ ದೇಶ ತಿರುಗುತ್ತ ನಿನ್ನ ಹುಡುಕ್ಯಾಡಿ ತಂದಿನಿ ನಾ ನಿನಗ ನಿನ್ನ. ಮಾಸಿ ತಾಳೆ ಕಟ್ಟಿನ ಮುಂದ ಏನ್ ಚಂದ ಕಾಣ್ತದ ಬಹಳ ಚಂದ. ದೇಶದೊಳಗ ನಮ್ಗ ಚಿಣವಿಗೇರಿ ಸ್ಥಳಕ್ಕ, ಮಹಾಗುರು ಮಹಂತನ ತೋರ್ಯಾನ ಬೆಳಕ. ಅವ ಹಾಕ್ಯಾನ ನನ ನಿನಗ ತಳಕ, ಸುಮ್ಮನೆ ಕಳತೀರಿ ಸುಮ್ಮನ ನಡಿವಳಿ ಯಾಕೆ. ಯಾವಾದ ಮ್ಯಾಲ ನೀ ಹ್ಯಾಂಗಿರ್ತಿ, ನಿನ್ನ ಹ್ಯಾಂಗ ಮರಿಯಲೇ ಗುಣವಂತಿ. ಇದಾಡ್ತಿದ್ದೀಗ ಮಚ್ಚಿಲ ಹೊಡೀರಿ ಇವಾಗ. ಇದು ಹಾಡ್ತಿದ್ರು. ಇದು ಆಡ್ತಿದ್ರು. ನಿಮ್ ಹಾಡ್ತೀರಿ. ಇದು ಬಾಳ ಮೆಚ್ಚಿಗೆ ಐತಿ ಇದು ಬೆಂಗಳೂರಾಗ. ಇದು ಇದು ಹಾಡ್ ನೋಡಮ್. ಮಚ್ಚಿಲ ಹೊಡೀರಿ ಮಗ, ಮಚ್ಚಿಲ ಹೊಡೀರಿ ಮಗ, ಕಚ್ಚಗಡಕ ನಿಜ ಎತ್ತರಿಯದ ಹುಸನಾಯಂಗ ಮನ್ಮನಿ ತಿರುಗ ಮಗ. ಮಚ್ಚಲೆ 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 ಹೊಡೀರಿ ಮಗ. ತಾಮಸ ಗುಣಗಳ ತನ್ನಲ್ಲಿ ಇಟ್ಟುಕೊಂಡು, ತನ್ನ ಬಾಯಿಲೆ ತಾಶಾಣೆ ಅನ್ನಮಗ. ಮಚ್ಚಿಲೆ ಹೊಡಿರಿ ಮಗ. ಅಕ್ಕ ತಂಗಿಯರೆಂದು ಒಪ್ಪಿಲೆ ಕರೆದೊಯ್ದು, ಮಿಕ್ಕು ಹೊಕ್ಕಿ ಬಳಸಾಣ ಮಗ. ಮಚ್ಚಿಲೆ ಮಚ್ಚಿಲೆ ಹೊಡಿರಿ ಮಗ, ಮಚ್ಚಿಲೆ ಹೊಡಿರಿ ಮಗ. ಸೃಷ್ಟಿ ಒಳಗ ಶ್ರೇಷ್ಠನೆಂದು ಬಾಯಿಲೆ ಬಣಮಿ ಒಟ್ಟ ಮಗ. ನೀತಿ ಇಲ್ಲದ ಮಾತು ಹೇಳಿ ನೂರಿಲೆ ಕುತ್ತಿಗೆ ಕೊಯ್ಯ ಮಗ. ಮಚ್ಚಿಲೆ ಹೊಡೀರಿ ಮಗ. ಕೊಟ್ಟದನವನ್ನು ಹಿಂದಕ್ಕೆ ಕೊಡಲಾರ್ದ ಮಗ, ಸುಳ್ಳ ಸಾಕ್ಷಿಗಳ ಹೇಳ ಮಗ. ಮಚ್ಚಿಲೆ ಹೊಡೀರಿ ಮಗ. ಗುಡ್ಡದ ಮಹಂತೇಶನ ಪಾದಕ್ಕ ಎರಗಿ ಎರಗಿಲ್ಲಂದ ಮಗ. ಮಚ್ಚಿಲೆ ಹೊಡೀರಿ ಮಗ, ಮಚ್ಚಿಲೆ ಹೊಡೀರಿ ಮಗ, ಮಚ್ಚಿಲೆ ಹೊಡೀರಿ ಮಗ. ಇವ್ ಹಾಡ್ತಿದ್ದವ. ಈ ಮಾಂತೇಶ್ವರ ಗುಡ್ಡ ನಮ್ಮ ಅಫಜಲ್ಪುರ ಹತ್ರ ಬರ್ತದೆ, ಸೋಲಾಪುರ ಹತ್ರ ಬರ್ತದ. ನಾನೇ ಹೋಗಿಲ್ಲ. ಇಲ್ಲಿ ಬಂದ್ ಬರಕ ನನಗೆ ಅನ್ಸಕತ್ತದ ಆ ಗುಡ್ಡಕ್ಕೆ ಹೋಗ್ಬೇಕು, ಆ ಗುಡ್ಡದ ವಿಡಿಯೋ ಮಾಡ್ಬೇಕಂತ ಅನ್ಸಕತ್ತದ. ಆ ಗುಡ್ಡಕ್ಕೆ ಹೋಗಿ ವಿಡಿಯೋ ಮಾಡ್ತೀನಿ. ಅಲ್ಲಿ ಸರೌಂಡಿಂಗ್ ಇದ್ದವ್ರು ಯಾರಾದರೂ ಇದ್ದಿರತ್ತಂದ್ರೆ ನನ್ನ ವಿಡಿಯೋ ಕಮೆಂಟ್ ಹಾಕ್ಲಿಕ್ಕೆ ಪರ್ಸನಲ್ ಮೆಸೇಜ್ ಮಾಡ್ರಿ. ನೆಕ್ಸ್ಟ್ ಟೈಮ್ ಬಂದಾಗ ಆ ಗುಡ್ಡದ ಮಾಂತೇಶ್ವರ ಸ್ವಾಮೀಜಿಗಳದ್ದು ವಿಡಿಯೋ ಮಾಡ್ತೀನಿ ನಾವು. ಅವಾಗಿನ ಕಾಲದೊಳಗ ಏನು ಮೈಕ್ ಇಲ್ಲ, ಲೈಟ್ ಇಲ್ಲ, ಏನಿಲ್ಲ, ಬರೀ ಗ್ಯಾಸ್ ಹಚ್ಚಿ ಕಂಪ್ನಿ ಹುಬ್ಬಳ್ಳಿ ಧಾರವಾಡ ಬೆಳಗಾವ್ ಎಲ್ಲ ಬಾಂಬೆ ತನಕ ಹೋಗಿ ಬಂದವ. ಏನ್ ಮಾಡ್ರ ಯಾದಕ್ಕ ಪಾಲ್ಟ್ ಮಾಡ್ತಿದ್ದ. ನಾಟಕ ನಾಟಕ ನಟ ಚಂದ್ರಹಾಸ ಪಿಕ್ಚರ್ದೊಳಗೆ ದುಷ್ಟ ಬುದ್ಧಿ ಪಾಲ್ಟ್ ಮಾಡ್ಯಾನ. ರಾಜ್ಕುಮಾರ್ ಅದಕ್ಕೆ ಏನು ತಡ್ತಿದ್ದಿಲ್ಲ ಅವಂಗ, ಅಷ್ಟು ಪಂಡಿತ ಅವ್ ಮಾಡಿಸಿದ್ರು. ಅಲ್ಲಿಂದ ಕ್ಷೀರಾನಂದ ಒಬ್ರು ಆಗಿ ಹೋದ್ರು ನಮ್ಮಲ್ಲಿ. ಅವನ ಹೆಸರು ಸಿದ್ದರಾಮಪ್ಪನೇ. ಈ ಕೃಷ್ಣಾಗ ಸಮಾಧಿ ಆದ ನೋಡವ್ರು ನಂದಿಗನವರು. ಅನೇಕ ಮಂದಿ ಶರಣರು ಕಲಾವಿದರು ನಮ್ಮಲ್ಲಿ ಯಾವಾಗಲೂ ಇದ್ದವ್ರು. ಅದಕ್ಕೆ ನಂದಿಗನೂರಿಂದ ಕಲಾವಂತರ ಊರತ್ತ ಮತ್ತು ಆಧ್ಯಾತ್ಮದ ಕೇಂದ್ರ ನಮ್ಮೂರ. ಅಲ್ಲಿ ಮಾಂತೇಶ್ವರ ಗುಡ್ಡದಾಗ ಮಹಂತ ಮಡಿವಾಳಿನ ತವ್ರ ಮನೆ ಯಾವದಪ್ಪ ಅಂದ್ರೆ ನಂದಿಗನೂರು ಅಂತ ಹೇಳ್ತಾರೆ. ಆಧ್ಯಾತ್ಮ ಕೇಂದ್ರ
ಇಲ್ಲಿ ವಿಶಿ ಬಿರಾದರ್ ಅಂತಿದ್ರು. ಅವ್ರು ಅಧ್ಯಾತ್ಮಗಳು ಭಾಳ ಪಂಡಿತರು, ಭಾಳ ಶಾಣೆ ಇದ್ದವ. ಮತ್ತು ನಟರೊಳಗ ಮಹಾತ್ಮರೊಳಗೆ ಕ್ಷೀರಾನಂದ ಇವರೆಲ್ಲ ಆಗಿ ಹೋಗ್ಯಾರ. ಇಲ್ಲಿ ನಿಮ್ಮ ಕಾಲಕ್ಕ ನಮ್ಮ ಕಾಲಕ್ಕೆ ಏನ್ ವ್ಯತ್ಯಾಸ ಅದ? ನಮ್ಮ ಕಾಲದೊಳಗ ಜನ ಒಳ್ಳೆ ಜನ ಭಾಳ ಸಂಸ್ಕೃತಿಯಿಂದ ಒಳ್ಳೆ ಬುದ್ಧಿವಂತಿಕೆಯಿಂದ ಬಾಳಿದ್ರು. ಈಗ ಬಾಳಂಗಿಲ್ಲ, ಈಗಿನ ಚಲಾವಣೆನೇ ಬೇರೆ. ಹಂಗ